ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನೋಡಿರಿ ನಮ್ಮ ವ್ಲಾಗ್ ಬೆಂಡೆಕಾಯಿ ಪಲ್ಯ ಮಾಡೋದ್ರಿಂದ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ ನಾವು ಮಕ್ಕಳ ಡಬ್ಬಿಗೆ ಬೆಂಡೆಕಾಯಿ ಪಲ್ಯ ಚಪಾತಿ ಮಾಡಲಿಕ್ಕತ್ತಿದ್ದೆ. ಅದರ ಜೊತೆಗೆ ಸಲಾಡ್ ಮಾಡಿದ್ದೆ. ಈ ಸಲಾಡಿದ ಪೂರ್ತಿ ರೆಸಿಪಿ ನಾನು ಶಾರ್ಟ್ ವಿಡಿಯೋದಾಗ ಹಾಕ್ತೀನಿ, ಅಲ್ಲೇ ನೋಡಿರಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿರಿ ನನ್ನ ವಿಡಿಯೋ ಬಗ್ಗೆ ಏನು ಅನ್ನಿಸ್ತದ ಅಂಥೇಳಿ. ನಾನು ಈಗ ಈ ಥರ ವಿಡಿಯೋ ಮಾಡ್ಲಿಕ್ಕತ್ತೀನಿ, ಕಮೆಂಟ್ ಮಾಡಿರಿ. ಈ ಕಡೆ ನೋಡಿರಿ, ಅದು ಬೆಳಗಿನ ಗಡಿಬಿಡಿ ಒಳಗೆ ಒಂದು ಕಪ್ ಚಹಾ ಸೋಸ್ಕೊಡ್ಬೇಕು ನಮ್ಮ ಮನೆಯವರಿಗೆ. ಚಹಾ ಮಾಡ್ಲಿಕ್ಕತ್ತೀನಿ, ಅವ್ರಿಗೆ ಚಹಾ ಸೋಸ್ಕೊಟ್ಟು ಮಕ್ಕಳ ಡಬ್ಬಿ ರೆಡಿ ಮಾಡಿ ಕಳಿಸ್ತೇನೆ. ಅದು ಹೇಳಿದ್ನಲ್ಲ, ಯಾರ್ಯಾರು ಪ್ಲೀಸ್ ನೋಡಿದವರು ಒಂದೊಂದು ಕಮೆಂಟ್ ಹಾಕಿರಿ, ಲೈಕ್ ಕೊಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿ. ಆಮೇಲೆ ನಮ್ಗೆ ಮೋಟಿವೇಶನ್ ಸಿಗ್ತದೆ ಕಮೆಂಟ್ ಚಲೋ ಕಮೆಂಟ್ ಮಾಡಿದ್ರಿ ಅಂದ್ರೆ. ಇಲ್ಲ ನಾನು ಇನ್ನು ಯಾವ ಥರ ವಿಡಿಯೋ ಮಾಡ್ಬೇಕಂತ ಹೇಳೆಲ್ಲ ಕಮೆಂಟ್ ಮಾಡಿರಿ. ಈ ಕಡೆ ನೋಡಿ, ನಾನು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡೆ. ಈ ಕಡೆ ಚಪಾತಿ ಮಾಡಬೇಕು. ಈಗ ತೋರಿಸೋ ಸ್ಪೀಡ್ನಾಗ ಬೆಳಗ್ಗೆ ಎದ್ದು ಕೆಲಸ ಮಾಡಿದರೆ ಇನ್ನೂ ಚಲೋ ಇರ್ತದೆ. ನಾನಿನ್ನು ಮುಂದೆ ಕ್ರಾಫ್ಟ್ ವಿಡಿಯೋಸ್ ಮಾಡ್ತೀನಿ, ಆಮೇಲೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬಗ್ಗೆ ಮಾಡ್ತೀನಿ, ಪೂಜಾದ ಬಗ್ಗೆ ಎಲ್ಲ ಮಾಡ್ತೀನಿ. ನೀವು ಸಪೋರ್ಟ್ ಮಾಡಿದರೆ ಇನ್ನೂ ಚಲೋ ವಿಡಿಯೋ ಮಾಡೋಕೆ ಸ್ವಲ್ಪ ಮೋಟಿವೇಶನ್ ಸಿಗ್ತದೆ. ಸಪೋರ್ಟ್ ಮಾಡಿರಿ ಪ್ಲೀಸ್. ಈ ವಿಡಿಯೋದಾಗ ಕೇಳ್ಕೊಳ್ಲಿಕ್ಕತ್ತೀನಿ. ಈ ಕಡೆ ನೋಡಿರಿ, ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡಾಕತ್ತೀನಿ. ಇವತ್ತು ನಾನು ಮಾಡಾಕತ್ತೀನಿ. ಯೂಶ್ವಲಿ ಡೈಲಿ ನಮ್ಮ ಮನೆಯವ್ರು ಮಾಡ್ತಾರೆ. ಇವತ್ತೊಂದು ದಿವ್ಸ ಮಾಡಿ ನೀನು ಅಂತ ಹೇಳಂದ್ರೆ ನಾನು ಮಾಡ್ಲಿಕತ್ತೀನಿ. ನಾನು ಮಾಡಾಕತ್ತೆ ಅಂದ್ರೆ ಹಿಂಗೆ ಎಲ್ಲ ದೇವರು ಅಡುಗೆ ಮನೆಗೆ ಬಂದುಬಿಡ್ತಾರೆ. ಅಡುಗೆ ಮನೆಗೆ ಬಂದು ಇಲ್ಲೇ ಈ ಥರ ತೊಳೆದು ಆಮೇಲೆ ದೇವ್ರ ಮನೆಗೆ ಒಯ್ದು ಒರೆಸಿಟ್ಟು ಎಲ್ಲ ಇದನ್ನು ಮಾಡ್ತೇನೆ. ಡೈಲಿ ಅವ್ರು ಪೂಜೆ ಮಾಡ್ತಿರ್ತಾರೆ ಅಷ್ಟೇ, ಅಲ್ಲೇ ದೇವ್ರ ಮನ್ಯಾಗ ತೊಳೆದಿಟ್ಟು ಪೂಜೆ ಮಾಡ್ತಿರ್ತಾರೆ. ನಾನು ಪೂಜೆ ಮಾಡಕತ್ರ ಈ ಥರ ಎಲ್ಲ ದೇವರ ಅಡುಗೆ ಮನೆಗೆ ಕರ್ಕೊಂಡು ಬಂದು ನೀಟಾಗಿ ಕ್ಲೀನಾಗಿ ತೊಳೆದು ಬಿಡ್ತೇನೆ. ಅದಕ್ಕೆ ನಡುವೊಮ್ಮೆ ಅವಾಗವಾಗ ನನಗೆ ಪೂಜೆ ಮಾಡಂತ ಹೇಳ್ತಿರ್ತಾರೆ. ಇದು ನಮ್ಮ ದೇವ್ರ ಮನೆ. ಎಲ್ಲ ದೇವರ ತೊಗೊಂಡು ಬಂದೆ. ನಾನು ದೇವರ ತೊಳೆದು ಒರೆಸಿ ಇಟ್ಟೆ. ಆಮೇಲೆ ನಮ್ಮ ಮನೆಯವ್ರು ಬಂದರು. ಅರ್ಧ ಪೂಜೆ ನಂದು, ಅರ್ಧ ಪೂಜೆ ಅವ್ರದ್ದು, ಹಂಗೆ ಕೆಲವೊಮ್ಮೆ ಹಂಗೆ ಆಗಿರ್ತೈತೆ. ಈಗ ನೆಕ್ಸ್ಟ್ ಅವರ ಮಾಡ್ತಾರೆ ಕಂಟಿನ್ಯೂ ಪೂಜೆ. ನಾನು ಈ ಕಡೆಯಿಂದ ಅಡುಗೆ ಮನ್ಯಾಗ ಕೆಲಸ ಇತ್ತು, ನಂದು ಅಡುಗೆ ಮಾಡೋದು. ಇದು ನೋಡಿರಿ, ಕಾಯಿದು ನಾವು ಒಂದು ಕಾಯಿ ಇಟ್ಟು ಪೂಜೆ ಮಾಡ್ತಿರ್ತೀವಿ. ಇದು ಶ್ರಾವಣದಾಗ ಇಟ್ಟಿರೋ ಕಾಯಿ ಒಂದು 3-4 ಫೀಟ್ನಷ್ಟು ಎತ್ತರ ಚಿಗುರು ಬಂದದಿದು. ಈ ಶ್ರಾವಣಕ್ಕೆ 1 ವರ್ಷ ಆಗ್ತದೆ. ನಾನು ಆಲ್ಮೋಸ್ಟ್ ಎಲ್ಲ ಒರೆಸಿ ಕ್ಲೀನ್ ಮಾಡಿಟ್ಟೆ. ಅವರು ವಿಭೂತಿ ಕುಂಕುಮ ಹಚ್ಚಿ ಉದ್ದಿನ ಕಡ್ಡಿ ಬೆಳಗ್ಗೆ ಸಕ್ಕರೆ ಎಡೆ ಹಿಡಿದ್ರೆ ಇದು ಮುಂದಿನ ಕೆಲಸ ಅವ್ರದ್ದು, ದೀಪ ಹಚ್ಚಿ ಮುಂದೆ ಮಾಡೋದು.
ನಮ್ಮ ಯೂಶ್ವಲಿ ಮಾತು ಭಾಳ ಹೇಳ್ತಿರ್ತೀವಿ ನಾವು. ಬೆಳಗ್ಗೆ ಚಹಾ ಹುಡುಗರನ್ನ ಸ್ಕೂಲಿಗೆ ಕಳಿಸಿ ಚಹಾ ಕುಡಿದು ಕೂತೀವಿ ಅಂದ್ರೆ 1 ತಾಸು ಮಾತಾಡ್ಕೋತ ಕೂಡ್ತೀವಿ. ಆಮೇಲೆ ಪೂಜೆ ಮಾಡೋ ಮುಂದೆನೂ ಮಾತನಾಡ್ತಿದ್ವು. ಈ ಕಡೆ ಅವರು ಪೂಜೆ ಕಂಟಿನ್ಯೂ ಮಾಡಕತ್ರ ನಾನು ಚಪಾತಿ ಪಲ್ಯ ಆಗಿತ್ತು. ನಾನು ಅನ್ನ ಸಾಂಬಾರು ಮಾಡ್ಬೇಕಂಥೇಳಿ ಅನ್ನ ಸಾಂಬಾರು ಮಾಡಕತ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಮಾವರು ಬಂದಿದ್ರು ಇವತ್ತು. ರೈಸ್ ಇಟ್ಟು ಸಾಂಬಾರು ಮಾಡ್ಬೇಕು ಅನ್ನೋಕೆ ನಮ್ಮ ಮಾವರು ಬಂದಿದ್ರು. ಒಂದು ಸ್ವಲ್ಪ ಹೊತ್ತು ಅವ್ರು ಕೂತು ಮಾತಾಡತ್ತಿದ್ರು. ನಾನು ಈ ಕಡೆ ಸಾಂಬಾರು ರೆಡಿ ಮಾಡ್ಕೊಳಕತ್ತಿದ್ದೆ. ನಾನು ಇವತ್ತು ಮಾಡತ್ತಿದ್ದೆ ನುಗ್ಗೆಕಾಯಿ ಸಾಂಬಾರು. ನುಗ್ಗೆಕಾಯಿ ಮತ್ತು ಇದಕ್ಕೆ ಇದು ಹುಳಿಚಿಕ್ಕ ಪಲ್ಯ ಅಂತ ಬರ್ತೈತೆ. ಹುಳಿ ಇರೋ ಸೊಪ್ಪು, ಪಾಲಕ್ ಥರನ ಹುಳಿ ಇರೋ ಸೊಪ್ಪು ಬರ್ತದೆ. ಆ ಸೊಪ್ಪು ಹಾಕಿ ನಾನಿವತ್ತು ಈ ಸಾಂಬಾರು ಮಾಡಿದ್ದೆ. ಪಲ್ಯ ಅಲ್ಲ, ಸಾಂಬಾರು ಮಾಡಿದ್ದೆ. ನುಗ್ಗೆಕಾಯಿನ ಸಪ್ರೇಟಾಗಿ ಈ ಥರ ಕಟ್ ಮಾಡಿ ಸಪ್ರೇಟಾಗಿ ಕುದಿಯೋಕೆ ಇಟ್ಕೊತೀನಿ. ನಾನು ಮೊದಲು ಇದ್ರಾಗ ಬ್ಯಾಳೆ ಜೊತೆನ ಹಾಕಿ ಕುದಿಸ್ಬಿಡ್ತಿದ್ದೆ. ಬಟ್ ಅದು ಭಾಳ ಮೆತ್ತಗಾಗಿ ಎಲ್ಲ ಒಡ್ಕೊಂಡು ಮೆತ್ತಗಾಗ್ಬಿಡ್ತಾವೆ. ಮೆತ್ತಗಾಗ್ತಾವೆ, ಅಷ್ಟು ಚಲೋ ಅನ್ಸಂಗಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಈ ಥರ ಸಪ್ರೇಟಾಗಿ ಕುದಿಯೋಕೆ ಇಡ್ತೀನಿ. ಈಗ ಈ ಕಡೆ ಇದು ಹುಳ್ಚಿಕ್ಕ ಪಲ್ಯ, ಇದು ಒಂದು ಕಟ್ಟದ ಪೂರ ಇದು ತಂದು ಅದನ್ನು ವಾಶ್ ಮಾಡಿ ಸೋಸಿ ಇಟ್ಟಿದ್ದಿತ್ತು. ಸ್ವಲ್ಪ ಕಡ್ಡಿ ಸಮೇತನ ಹಾಕ್ತೀನಿ. ಹುಳಿ ಇರ್ತದೆ. ಇದಕ್ಕೆ ಜಾಸ್ತಿ ಟೊಮ್ಯಾಟೊ, ಹುಣಸೆ ಹುಳಿ ಮತ್ತು ಎಕ್ಸ್ಟ್ರಾ ಹಾಕೋದೇನು ಬೇಕಾಗೋದಿಲ್ಲ. ಈ ಸೊಪ್ಪು ಜಾಸ್ತಿ ಹುಳಿ ಇರ್ತೈತಿ. ಆದರೆ ಇದು ಸಾಂಬಾರು ಭಾರಿ ರುಚಿ ಆಗ್ತದೆ. ಈ ಪಾಲಕ್ಕು ಬರೀ ನುಗ್ಗೆಕಾಯಿ ಹಾಕಿ ಮಾಡೋದಕ್ಕಿಂತ ಈ ಸೊಪ್ಪಿನ ಪಲ್ಯ ಭಾರಿ ಟೇಸ್ಟಿ ಆಗ್ತದೆ. ಈ ಕಡೆ ನಾವು ಒಂದು ಟೊಮ್ಯಾಟೊ ಹಾಕ್ಲಿಕತ್ತೇನೆ. ಯೂಶ್ವಲಿ 2-3 ಟೊಮ್ಯಾಟೊ ಹಾಕ್ತೀನಿ ಪಾಲಕ್ ಸೊಪ್ಪಿನ ಸಾಂಬಾರು ಮಾಡಿದ್ರೆ. ಇದಕ್ಕೆ ಒಂದೇ ಹಾಕ್ಲಿಕತ್ತೀನಿ ಟೊಮ್ಯಾಟೊ. ಇದ್ರ ಜೊತೆಗೇನು ಕುಕ್ಕರ್ಗೆ ನಾನು ಕರಿಬೇವು ಹಾಕ್ಕೊಂಡೇನಿ. ಆಮೇಲೆ ಜೀರಿಗೆ ಹಾಕ್ತೀನಿ, ಅರಿಶಿನ ಹಾಕ್ತೀನಿ. ಇದಿಷ್ಟು ಹಾಕಿ ವಿಸಿಲ್ ಬರೋಕೆ ಇಟ್ಬಿಡ್ತೀನಿ. ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಬರೋಕೆ ಇಡ್ತೀನಿ. 1-2 ವಿಸಿಲ್ ಬಂದರೆ ಸಾಕು, ಹಣ್ಣಗೆ ಕುದೀತದೆ. ಹೆಸರು ಬೇಡಲ್ಲ, ಜಲ್ದಿ ಕುದೀತದೆ. ಇಟ್ಟೆ ಈ ಕಡೆ, ಆ ಕಡೆ ರೈಸ್ ಅದ, ಈ ಕಡೆ ಸಾಂಬಾರು ಅದ ಇಟ್ಟೆ. ಈ ಕಡೆ ಒಗ್ಗರಣೆಗೆ ಮತ್ತು ಬೆಳ್ಳುಳ್ಳಿ ಬಿಡಿಸ್ಕೊಳಕತ್ತೀನಿ. ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇದಿಷ್ಟು. ಎಲ್ಲನೂ ಹಾಕ್ತೀನಿ ಒಗ್ಗರಣೆಗೆ. ಬಟ್ ನನಗೆ ನೆನಪಾಗೋಲ್ತು. ಈಗ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೆನಪಾಗ್ತೈತೆ. ಎಲ್ಲ ತಂದಿಟ್ಟು ಬಳಸೋದೇ ಇಲ್ಲ ಜಾಸ್ತಿ ಅಂತೇಳಿ. ಎಲ್ಲನೂ ಇದ್ರೆ ಸ್ವಲ್ಪ ಜಜ್ಜಿ ಹಾಕ್ಕೊಳ್ರಿ, ಚಲೋ ಆಗ್ತದೆ ಒಗ್ಗರಣೆಗೆ. ಈ ಕಡೆ 2 ವಿಸಿಲ್ ಕೂಗಾಯ್ತು. ಹಣ್ಣು ಕುದಿಲಿಕ್ಕತ್ತೈತೆ. ಇದನ್ನು ಸ್ವಲ್ಪ ಕಡ್ಗೋಲಿಂದ ಗುಡು ಮಾಡಿ ಸಾಫ್ಟ್ ಮಾಡ್ಕೊಳ್ಳೋಣ. ಎಲ್ಲ ಬ್ಲೆಂಡ್ ಆಗ್ತದೆ. ಅದು ಹೆಂಗೆ ಹಾಕಿರ್ತೀವಿ ಹಂಗೆ ಕುದ್ದಿರ್ತದೆ. ಸೊ ಕಡ್ಗೋಲಿಂದ ಗುಡು ಮಾಡಿದ್ರೆ ಎಲ್ಲನೂ ಸೇರ್ತದೆ. ಇದಿಷ್ಟು ಮಾಡಿ ಒಗ್ಗರಣೆ ಹಾಕ್ಕೊಳ್ಬೇಕು. ಒಂದು ಬೇರೆ ಪಾತ್ರೆ ಒಳಗೆ ಸಾಂಬಾರು ಒಗ್ಗರಣೆ ಹಾಕಬೇಕು. ನಾನು ಇದು ವಿಡಿಯೋ ರೆಕಾರ್ಡ್ ಆನ್ ಅದ ಅಂತ ತಿಳ್ಕೊಂಡು ಇದನ್ನು ಮಾಡೀನಿ. ಬಟ್ ಅದು ಒಗ್ಗರಣೆ ಹಾಕೋ ವಿಡಿಯೋ ರೆಕಾರ್ಡ್ ಆಗಿಲ್ಲ. ಇದು ಡೈರೆಕ್ಟ್ ಇದು ಬ್ಯಾಳೆ ಎಲ್ಲ ಹಾಕಿದ ಮೇಲೆ ರೆಕಾರ್ಡ್ ಸ್ಟಾರ್ಟ್ ಮಾಡಿ ನಾನು. ಆನ್ ಅದ ಅಂತ ತಿಳ್ಕೊಂಡಿದ್ದೆ, ಬಟ್ ಅದು ಪಾಸ್ ಮಾಡಿ ಇಟ್ಟಿದ್ದೆ ನಾನು. ಇವಾಗ ಅದು ಬೆಳ್ಳುಳ್ಳಿದೆಲ್ಲ ಒಗ್ಗರಣೆ ಹಾಕಿ ಅರಿಶಿನ, ಉಪ್ಪು, ಇಂಗು ಎಲ್ಲ ಒಗ್ಗರಣೆ ಹಾಕಿ ಬ್ಯಾಳೆ ಹಾಕಿ ಕುದಿಯೋಕೆ ಇಟ್ಟಿದ್ದೆ. ಈ ಕಡೆ ಮತ್ತು ನುಗ್ಗೆಕಾಯಿ ಸಪ್ರೇಟ್ ಕುದಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡೇನಿ. ಈ ಥರ ಸಾಂಬಾರು ಮಾಡಿದರೆ ನಮ್ಮ ಮನ್ಯಾಗ 2 ದಿವಸ ಆಗಂಗಿಲ್ಲ, ಒಂದೇ ದಿವ್ಸಕ್ಕೆ ಖಾಲಿ ಆಗ್ಬಿಡ್ತದೆ. ಇದು ಉಪ್ಪು ಬೆಲ್ಲ ಎಲ್ಲ ಹಾಕಿ ಒಂದು ಕುದಿ ಈ ಥರ ಬರೋ ಥರ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗ್ತದೆ. ಮಸ್ತಾಗಿತ್ತು. ಇದು ಅನ್ನದ ಜೊತೆ ಅಲ್ಲದೆ ಇದಕ್ಕೆ ರಾಗಿ ಮುದ್ದೆ ಮಾಡ್ಕೊಂಡು ತಿಂದ್ರೂ ಬೆಸ್ಟ್ ಕಾಂಬಿನೇಷನ್ ಇದೆ. ನಾನು ಮುದ್ದೆ ಮಾಡಿದ್ದಿಲ್ಲ, ಇವತ್ತು ಚಪಾತಿ ಮಾಡಿದ್ನಲ್ಲ, ಚಪಾತಿ ಅನ್ನ ಜೊತೆನೇ ತಿಂದ್ವಿ. ಇದು ಒಂದು ಬಟ್ಲು ರೈಸ್ ಹಾಕಿದ್ದೆ, ಅದು ಎಲ್ಲ ಚದುರ್ಕೊಂಡು ಬಿಟ್ಟಿದ್ದೆ. ಅದ್ರ ಮೇಲೆ ಸಾಂಬಾರು, 1 ಚಮಚ ಬಿಸಿ ತುಪ್ಪ ಹಾಕ್ಕೊಂಡು ಊಟ ಮಾಡಿದರೆ ಸ್ವರ್ಗ. ಭಾಳ ಬಿಸಿ ಇತ್ತು. ಒಂದೇ ತುತ್ತಿಂದ ಟೇಸ್ಟ್ ಮಾಡಿ ನೋಡಿದೆ, ಭಾರಿ ಮಸ್ತಾಗಿತ್ತು. ಈ ಥರ ಆಮೇಲೆ ಇದು ಮುಗಿದ್ಮೇಲೆ ನಾನು ಸ್ವಲ್ಪ ಕ್ರೋಷಾದ ಐಟಮ್ ಈ ಥರದ್ದು ಎಲ್ಲ ತೋರ್ಸಾಕತ್ತಿದ್ದೆ. ಇದ್ರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡೀನಿ, ಡಿಟೇಲಾಗ ಬೇರೆ ಎಲ್ಲ ತೋರಿಸಿ ವಿಡಿಯೋ ಮಾಡೀನಿ. ಅದನ್ನು ನೆಕ್ಸ್ಟ್ ಲಾಗ್ನಾಗ ಶೇರ್ ಮಾಡ್ತೀನಿ, ಬರೀ ಕ್ರೋಷಾದ ಐಟಮದ್ದು. ಈ ಥರದ ವಿಡಿಯೋಸ್ ಸಲುವಾಗಿ ನಮ್ಮ
ವಿಡಿಯೋ ನಮ್ಮ ಚಾನಲ್ ವಿಸಿಟ್ ಮಾಡ್ತಾಯಿರಿ, ನೋಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಮಟ್ಟ ಯಾರೆಲ್ಲ ನೋಡಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಟಾಟಾ, ಬಾಯ್ ಬಾಯ್.